ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ KSTBFನಲ್ಲಿ 2025-26ನೇ ಸಾಲಿನಲ್ಲಿ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ವೃತ್ತಿಪರ ಶಿಕ್ಷಣ ಕೋರ್ಸ್ ಸ್ನಾತಕೋತ್ತರ ಪದವಿಯನ್ನು ಒಳಗೊಂಡಂತೆ ಈ ಒಂದು ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕೋರ್ಸ್ ವ್ಯಾಸಂಗ ಪೂರ್ಣಗೊಳಿಸಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಶೈಕ್ಷಣಿಕ ಸಾಲ ಪಡೆದಿರತಕ್ಕಂತಹ ಶಿಕ್ಷಕರ ಅಥವಾ ಉಪನ್ಯಾಸಕರ ಮಕ್ಕಳಿಗೆ ಧನ ಸಹಾಯವನ್ನು ಮಂಜೂರು ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಈ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ಗೆ ಅಪ್ಲೈ ಮಾಡುವುದಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಷರತ್ತುಗಳಲ್ಲಿ ಮೊದಲಿಗೆ ಶಿಕ್ಷಕರ ಮಕ್ಕಳಿಗೆ ಅಂದರೆ 1ರಿಂದ 10ನೇ ತರಗತಿವರೆಗೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು ಮತ್ತು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಸಂಬಂಧಿಸಿದಂತೆ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳು, ಅದು ಸ್ನಾತಕೋತ್ತರ ಪದವಿ ಕೂಡ ಆಗಿರಬಹುದು, ಉನ್ನತ ವ್ಯಾಸಂಗಕ್ಕೆ ಶಿಕ್ಷಕರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಶೈಕ್ಷಣಿಕ ಸಾಲ ಪಡೆದಿದ್ದಲ್ಲಿ ಮಾತ್ರ ಅಂತಹ ಶಿಕ್ಷಕರ ಮಕ್ಕಳಿಗೆ ಪ್ರೋತ್ಸಾಹ ನೀಡತಕ್ಕಂತಹ ಮತ್ತು ವ್ಯಾಸಂಗಕ್ಕೆ ತಗಲುವಂತಹ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರ ಮಕ್ಕಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುವ ಸಲುವಾಗಿ KSTBF ವತಿಯಿಂದ ಧನ ಸಹಾಯ ನೀಡಲು ತೀರ್ಮಾನಿಸಲಾಗಿರುತ್ತದೆ. ಮತ್ತು ಈ ಒಂದು ಧನ ಸಹಾಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಶಿಕ್ಷಕರು ತಮ್ಮ LMS ಕಾರ್ಡನ್ನು ಅಟೆಸ್ಟೇಷನ್ ಮಾಡಿಸಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಮತ್ತು ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಒಂದು ವೃತ್ತಿಪರ ಶಿಕ್ಷಣದಲ್ಲಿ ಪ್ರತಿ ವರ್ಷ ಅಥವಾ ಪ್ರತಿ ಸೆಮಿಸ್ಟರ್ನಲ್ಲಿ ಪ್ರಥಮ ಪ್ರಯತ್ನದಲ್ಲಿಯೇ ಉತ್ತೀರ್ಣರಾಗಿರ್ತಕ್ಕಂಥದ್ದು ಕಂಪಲ್ಸರಿ ಇರುತ್ತದೆ. ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಸಂಬಂಧಿಸಿದಂತಹ ಸಂಸ್ಥೆಗಳ ಮುಖ್ಯಸ್ಥರಿಂದ ದೃಢೀಕರಿಸಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಮತ್ತು ವಿದ್ಯಾರ್ಥಿಗಳ ಒಂದು ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ಪದವಿಗಳಿಗೆ ಸಂಬಂಧಿಸಿದಂತೆ ಭಾರತದ ಯಾವುದೇ ರಾಜ್ಯದಲ್ಲಿ ವ್ಯಾಸಂಗ ಮಾಡಲು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಶೈಕ್ಷಣಿಕ ಸಾಲ ಪಡೆದಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ಧನ ಸಹಾಯಕ್ಕಾಗಿ ಅರ್ಹರಂತ ಕನ್ಸಿಡರ್ ಮಾಡಲಾಗುತ್ತೆ. ಬ್ಯಾಂಕ್ಗಳಲ್ಲಿ ಎಷ್ಟೇ ಮೊತ್ತದ ಶೈಕ್ಷಣಿಕ ಸಾಲ ಪಡೆದಿದ್ದರೂ KSTBF ವತಿಯಿಂದ ಆ ಒಂದು ಬ್ಯಾಂಕ್ ವಿಧಿಸಿರ್ತಕ್ಕಂತಹ ಬಡ್ಡಿ ಹಣಕ್ಕೆ ಮಾತ್ರ ಗರಿಷ್ಠ 50,000 ರೂಪಾಯಿಗಳ ಧನ ಸಹಾಯವನ್ನು ಒಂದು ಬಾರಿಗೆ ಮಾತ್ರ ನೀಡಲಾಗುತ್ತೆ. ಈಗಾಗಲೇ ಭಾಗಶಃ ಬಡ್ಡಿ ಪಾವತಿಸಿದ್ರೂ ಸಹ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತದೆ. ಮತ್ತು ಈ ಬಗ್ಗೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ಒಂದು ಶಾಲಾ ಮುಖ್ಯಸ್ಥರಿಂದ ದೃಢೀಕರಿಸಿ ಅದಕ್ಕೆ BEO ಅವರಿಂದ ಕೌಂಟರ್ ಸೈನ್ ಮಾಡಿಸಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಮ್ಯಾಂಡೇಟ್ರಿ ಆಗಿರುತ್ತದೆ. ಮತ್ತು ಈ ಒಂದು ವ್ಯಾಸಂಗ ಪ್ರಮಾಣ ಪತ್ರದ ನಮೂನೆ ಏನೊಂದು TBF ವತಿಯಿಂದ ಫಾರ್ಮ್ಯಾಟ್ ಏನು ಬಿಡುಗಡೆ ಮಾಡಿರಲಾಗಿರುತ್ತದೆಯೋ ಅದೇ ಒಂದು ಫಾರ್ಮ್ಯಾಟ್ನಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಫಿಲ್ಲಪ್ ಮಾಡಿಸಿ ಅದಕ್ಕೆ BEO ಅವರಿಂದ ಕೌಂಟ್ರ್ ಸೈನ್ ಮಾಡಿರ್ತಕ್ಕಂತಹ ಫಾರ್ಮ್ಯಾಟ್ನನ್ನು ಮಾತ್ರ ಅಪ್ಲೋಡ್ ಮಾಡಿದರೆ ಕನ್ಸಿಡರ್ ಮಾಡಲಾಗತ್ತೆ. ಇನ್ನು ವಿದ್ಯಾರ್ಥಿಯು ಸಂಬಂಧಿಸಿದ ಕೋರ್ಸಿಗೆ ಸೇರ್ಪಡೆಯಾದ ನಂತರ ಧನ ಸಹಾಯಕ್ಕಾಗಿ ನಿಧಿಗಳ ಕಚೇರಿಯಿಂದ ನಿಗದಿತ ನಮೂನೆಯಲ್ಲಿ ಶಿಕ್ಷಕ ಅಥವಾ ವಿದ್ಯಾರ್ಥಿಯ ಮಾಹಿತಿ, ಶುಲ್ಕ ಪಾವತಿಸಿದ ರಸೀದಿ, ವ್ಯಾಸಂಗ ಮಾಡುತ್ತಿರುವ ಕೋರ್ಸ್ನ ವಿವರ, ಸಾಲ ಪಡೆದ ಬ್ಯಾಂಕಿನ ಖಾತೆ ಸಂಖ್ಯೆಯ ವಿವರ ಹಾಗೂ ಶೈಕ್ಷಣಿಕ ಸಾಲದ ಬಡ್ಡಿಯ ವಿವರಗಳು ಹಾಗೂ ಮುಂಗಡವಾಗಿ ಬ್ಯಾಂಕ್ಗೆ ಪಾವತಿಸಿದ ಮೊತ್ತದ ವಿವರಗಳೊಂದಿಗೆ ಸಂಬಂಧಿಸಿದ ಬ್ಯಾಂಕಿನ ವ್ಯವಸ್ಥಾಪಕರಿಂದ ಅಂದರೆ ಮ್ಯಾನೇಜರ್ ಅವರಿಂದ ಅಟೆಸ್ಟೇಷನ್ ಮಾಡಿಸಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿರುತ್ತದೆ. ಒಂದು ಕುಟುಂಬಕ್ಕೆ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಈ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮಂಜೂರಾದಂಥ ಧನ ಸಹಾಯದ ಮೊತ್ತವನ್ನು ಶೈಕ್ಷಣಿಕ ಸಾಲ ಪಡೆದ ಬ್ಯಾಂಕ್ಗಳಿಗೆ ನೇರವಾಗಿ ಪಡೆದವರ ಖಾತೆಗೆ ವರ್ಗಾಯಿಸಲಾಗ್ತದೆ. 2024-25ನೇ ಸಾಲಿನಲ್ಲಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮಾತ್ರ ಈ ಧನ ಸಹಾಯವನ್ನು ಪಡೆಯಲು ಅರ್ಹರಿರ್ತಾರೆ. ಕೋರ್ಸ್ನ ಎಲ್ಲ ವರ್ಷಗಳಲ್ಲಿ ಅಥವಾ ಸೆಮಿಸ್ಟರ್ಗಳಲ್ಲಿ ಉತ್ತೀರ್ಣ ಹೊಂದಿರತಕ್ಕಂತಹ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು
ತಮ್ಮ ಒಂದು ಕಲ್ತಿರ್ತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರಿಂದ ದೃಢೀಕರಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಮತ್ತು ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ಗೆ ಅಪ್ಲೈ ಮಾಡುವುದಕ್ಕಾಗಿ 20 ಜನವರಿ 2026ರಿಂದ 3 ಫೆಬ್ರವರಿ 2026ರೊಳಗೆ ಅವಕಾಶ ಇರ್ತದೆ. ಆನ್ಲೈನ್ನಲ್ಲಿನೇ ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ಗೆ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿರುತ್ತದೆ. ಸೊ ಈಗ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ಗಾಗಿ TVFನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಅದಕ್ಕೋಸ್ಕರ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ನಲ್ಲಿ KSTBF ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ ಟೀಚರ್ಸ್ ಬೆನಿಫಿಟ್ ಫಂಡ್ KSTBF ಆನ್ಲೈನ್ನ ಒಂದು ವೆಬ್ ಲಿಂಕ್ ಬರ್ತದೆ. ಮೊದಲನೇ ವೆಬ್ ಲಿಂಕ್ ಕ್ಲಿಕ್ ಮಾಡಿ ನಂತರ ಕಾಣ್ತಕ್ಕಂಥ ಒಂದು ಆಯ್ಕೆಗಳಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕ್ಲಿಕ್ ಮಾಡಿ ನಂತರ ಟೀಚರ್ LMS ಲಾಗಿನ್ ಅಂತ ಲಾಗಿನ್ ಪೇಜ್ ಬರುತ್ತೆ. ಎಂಟರ್ ಮೊಬೈಲ್ ನಂಬರ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಪಾಸ್ವರ್ಡ್ ಎಂಟರ್ ಪಾಸ್ವರ್ಡ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ಕ್ಯಾಪ್ಚಾವನ್ನು ಎಂಟರ್ ಕ್ಯಾಪ್ಚಾ ಸ್ಥಳದಲ್ಲಿ ಟೈಪ್ ಮಾಡಿ, ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ, ನಂತರ ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ಬರ್ತಕ್ಕಂತಹ ಒಂದು ಇಂಟರ್ಫೇಸ್ ಪೇಜ್ನಲ್ಲಿ ಮೇನ್ಗಡೆ ಇರ್ತಕ್ಕಂತಹ ಒಂದು ಮೆನುಗಳಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಒಂದು ಮೆನು ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸಬ್ ಮೆನುಗಳು ಓಪನ್ ಆಗುತ್ತೆ. ಅದರಲ್ಲಿ ನೀವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ ಬಟನ್ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಡ್ಯಾಶ್ಬೋರ್ಡ್ ಸ್ಕ್ರೀನ್ ಬರ್ತದೆ. ಹೊಸ ಅಪ್ಲಿಕೇಶನ್ಗಾಗಿ ಫಾರ್ ನ್ಯೂ ಅಪ್ಲಿಕೇಶನ್ ಅಂತಕ್ಕಂಥ ಬ್ಲೂ ಕಲರ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ ಲೋನ್ ಡೀಟೇಲ್ಸ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಯೂಸರ್ ಇನ್ಸ್ಟ್ರಕ್ಷನ್ಸ್ಗಳಿವೆ, ಓದಿಕೊಳ್ಳಿ. ನೆಕ್ಸ್ಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ ನಂತರ ನಿಮಗೆ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಪೇಜ್ ಬರ್ತದೆ. ಇಲ್ಲಿ ನೇಮ್ ಆಫ್ ದ ಟೀಚರ್ನಲ್ಲಿ ನಿಮ್ಮ ಹೆಸರು ಶೋ ಆಗ್ತಿರುತ್ತೆ. ಅಕಾಡೆಮಿಕ್ ಇಯರ್ನಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ 25-26 ಬೈ ಡಿಫಾಲ್ಟ್ ಆಗಿರ್ತದೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೇಮ್ ಆಫ್ ದ ಸ್ಟೂಡೆಂಟ್ ಸೆಲೆಕ್ಟ್ ಸ್ಟೂಡೆಂಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಚೈಲ್ಡ್ 1 ಚೈಲ್ಡ್ 2 ನೇಮ್ ಶೋ ಆಗ್ತಿರುತ್ತೆ. ಇದರಲ್ಲಿ ನೀವು ಈಗ ಯಾರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅವರ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ನೀವು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಅದು ಆಟೋ ಪಿಚ್ ಆಗುತ್ತೆ. ಏಕೆಂದರೆ ನೀವು LMS ಮೆಂಬರ್ ಆಗಬೇಕಾದ್ರೆ ಫ್ಯಾಮಿಲಿ ಡಿಪೆಂಡೆಂಟ್ ಡೀಟೇಲ್ಸಲ್ಲಿ ಚೈಲ್ಡ್ ಅವರ ಏನು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿರ್ತೀರಿ ಅದನ್ನು ಈಗ ಅದು ಆಟೋ ಪಿಚ್ ಆಗಿ ಸೆಲೆಕ್ಟ್ ಅಥವಾ ಆಟೋ ಪಿಚ್ ಆಗ್ತದೆ. ನಂತರ ಎಜುಕೇಷನ್ ಲೋನ್ ಅಪ್ಲೈಡ್ ಆನ್ನಲ್ಲಿ ಇಲ್ಲಿ ನೀವು ಎಜುಕೇಷನ್ ಲೋನ್ ಯಾವಾಗ ಮಾಡಿದ್ದೀರಿ ಅದನ್ನು ಇಲ್ಲಿ ಆ ಒಂದು ಡೇಟನ್ನು ಟೈಪ್ ಮಾಡಿ. ಡೇಟನ್ನು ಟೈಪ್ ಮಾಡಲು ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೊ ನೀವು ಕ್ಯಾಲೆಂಡರ್ನಿಂದ ಲೋನ್ ಮಾಡಿರ್ತಕ್ಕಂತಹ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಿರ್ತಕ್ಕಂತಹ ಒಂದು ದಿನಾಂಕವನ್ನು ಸೆಟ್ ಮಾಡ್ಕೊಳ್ಳಿ. ನಂತರ ಎಜುಕೇಷನ್ ಲೋನ್ ಅಪ್ಲೈಡ್ ಬ್ಯಾಂಕ್ನಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಯಾವ ಬ್ಯಾಂಕ್ನಲ್ಲಿ ಲೋನ್ಗೆ ಅಪ್ಲೈ ಮಾಡಿದಿರಿ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡಿರುವಂತಹ ಬ್ಯಾಂಕ್ ನೇಮ್ ಮೇಲೆ ಸೆಲೆಕ್ಟ್ ಮಾಡುವುದರ ಮೂಲಕ ಲೋನ್ಗೆ ಅಪ್ಲೈ ಮಾಡಿರೋ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಯಾಂಕ್ಷನ್ಡ್ ಲೋನ್ ಅಮೌಂಟಲ್ಲಿ ಎಷ್ಟು ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಮೌಂಟನ್ನು ಫಿಲ್ ಮಾಡಿ. ಕೋರ್ಸ್ ಟೈಪ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೋರ್ಸ್ಗಳು ಶೋ ಆಗ್ತಿರುತ್ತೆ. ನೀವು ಯಾವ ಒಂದು ಕೋರ್ಸ್ಗೆ ಲೋನ್ ಮಾಡ್ಕೊಂಡಿದ್ದೀರಿ ಆ ಒಂದು ಕೋರ್ಸನ್ನು ಈ ಒಂದು ಕೋರ್ಸ್ ಟೈಪ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಂಟ್ರೆಸ್ಟ್ ಅಮೌಂಟಲ್ಲಿ ಈ ಒಂದು ಲೋನ್ ಇಂಟ್ರೆಸ್ಟ್ ಅಮೌಂಟನ್ನು ಪ್ಲೀಸ್ ಎಂಟರ್ ಇಂಟ್ರೆಸ್ಟ್ ಅಮೌಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಟ್ಯಾಬ್ಗೆ ಬರ್ತೀರಿ. ಇದರಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಮಾಡಿ ನಿಮ್ಮ ಒಂದು ಲೋನ್ ಅಕೌಂಟ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ನೇಮ್ ಆಫ್ ದ ಬ್ಯಾಂಕ್ನಲ್ಲಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದರ ಒಂದು IFSC ಕೋಡ್ ಮತ್ತು ಬ್ರಾಂಚ್ ನೇಮ್ ಮತ್ತು ಬ್ರಾಂಚ್ ಪ್ಲೇಸ್ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿ. ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಸೊ ಇನ್ಫಾರ್ಮೇಷನ್ ಶೇರ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸ್ಕ್ರೀನ್ಗೆ ಬರ್ತೀರಿ. ಸೊ ಇಲ್ಲಿ ನೀವು ಎಜುಕೇಷನ್ ಲೋನ್ ಸ್ಯಾಂಕ್ಷನ್ ಲೆಟರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು SSLC ಇವರೆಗೆ ಓದಿರ್ತಕ್ಕಂಥ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಲೆಟರ್ ಬೈ HOI ಇನ್ನೇನು ಇಂಜಿನಿಯರಿಂಗು ಅಥವಾ ಮೆಡಿಕಲ್ಲು ಏನು ಓದಿ ಪಾಸಾಗಿರ್ತೀರಿ ಆ ಒಂದು ಸಂಸ್ಥೆಯ ಒಂದು ಮುಖ್ಯಸ್ಥರಿಂದ ನೀವು ಒಂದು ಲೆಟ್ರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸಂಸ್ಥೆಯ ಮುಖ್ಯಸ್ಥರ ಒಂದು ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಲೆಟ್ರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ವಿತ್ ಮಾರ್ಕ್ಸ್ ಕಾರ್ಡ್ ಅಂದರೆ ನಿಮ್ಮ ಒಂದು ವೃತ್ತಿಪರ ಶಿಕ್ಷಣ, ಅದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ ಆಗಿರ್ಬೋದು, ನಿಮ್ಮ ಒಂದು ಪ್ರೊಫೆಷ್ನಲ್ ಕೋರ್ಸ್ಗೆ ಸಂಬಂಧಿಸಿದಂಥ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಅಪ್ಲೋಡ್ ಮಾಡ್ತಕ್ಕಂತಹ ಡಾಕ್ಯುಮೆಂಟುಗಳ ಒಂದು ಫೈಲ್ ಸೈಜು 250 ಮ್ಯಾಕ್ಸಿಮಮ್ KB ಇರಬೇಕಾಗತ್ತೆ ಮತ್ತು ನೀವು PDF ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು ಕಂಪಲ್ಸರಿ ಆಗಿರುತ್ತದೆ. ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಸಿಸ್ಟಮ್ನ ಒಂದು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ನೀವು ಸೇವ್ ಮಾಡಿಟ್ಟುಕೊಂಡಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಡಿಕ್ಲರೇಷನ್ನ ಒಂದು ಪೇಜ್ ಬರುತ್ತೆ. ಡಿಕ್ಲರೇಷನನ್ನು ಓದ್ಕೊಳ್ಳಿ. ಇಲ್ಲಿ ಐ ಅಗ್ರಿ ಹಿಂದೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದರ ಮೇಲೆ ಟಚ್ ಮಾಡಿ, ಅದು ರೈಟ್ ಮಾರ್ಕ್ ಬಂತು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಷನ್ ಕಂಪ್ಲೀಟ್ ಆಯಿತು. ಡ್ಯಾಶ್ಬೋರ್ಡ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಿ. ಲೋನ್ ಡೀಟೇಲ್ ಸ್ಟೇಟಸ್ನ ಒಂದು ಡ್ಯಾಶ್ಬೋರ್ಡ್ ಪೇಜ್ಗೆ ಬರ್ತೀರಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿರುತ್ತದೆ ಮತ್ತು ಈಗ ಯಾರು ಲಾಗಿನ್ನಲ್ಲಿದೆ ನಿಮ್ಮ ಅಪ್ಲಿಕೇಶನ್ನು ಅದು ಶೋ ಆಗ್ತಿರುತ್ತೆ. ಕ್ಲಿಕ್ ಹಿಯರ್ ಟು ವ್ಯೂ ಅಂತಕ್ಕಂಥ ಆ್ಯಕ್ಷನ್ ಕಲಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲೋನ್ ಅಪ್ಲಿಕೇಶನ್ನ ಒಂದು ನಿಮ್ಮ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ ಅಪ್ಲಿಕೇಶನ್ನ ಒಂದು ಅಪ್ಲಿಕೇಶನ್ ಪೇಜ್ ಬರ್ತದೆ. ಪ್ರಿಂಟ್ ತೆಗೆದುಕೊಳ್ಳಲು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನನ್ನು ಪ್ರಿಂಟೌಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ಇದಿಷ್ಟು ಏನಪ್ಪ ಅಂದರೆ TVFನಲ್ಲಿ ಲಾಗಿನ್ ಆಗಿ ನಾವು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಲೋನ್ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.